ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಒಂದು ಭಾಳ ಪ್ರಮುಖವಾದಂಥ ಅಪ್ಡೇಟ್ ಇದೆ ಗೆಸ್ಟ್ ಟೀಚರ್ಸ್ಗೆ ಸಂಬಂಧಪಟ್ಟಿದ್ದು. ಸೊ ಅದನ್ನು ಹೇಳಲಿಕ್ಕಿಂತ ಮುಂಚೆ ಒಂದು ನಿಮಿಷ ಒಂದಷ್ಟು ವಿಷಯಗಳು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಬೇಕು. ಸೊ ನಮ್ಮ ಪ್ರತಿಯೊಂದು ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿ ನಿಮಗೆ ಟೆಲಿಗ್ರಾಮ್ ಮತ್ತು ವಾಟ್ಸಾಪ್ ಲಿಂಕ್ ಅವೈಲೇಬಲ್ ಇದೆ. ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಸಾಮಗ್ರಿಗಳನ್ನು ನಾವು ಎವ್ರಿಡೇ ಶೇರ್ ಮಾಡ್ತಾ ಇದ್ದೀವಿ. ಈ ಟೆಲಿಗ್ರಾಮ್ ಚಾನಲ್ಸಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ. ಅಂದರೆ ಯಾರು ಟೆಲಿಗ್ರಾಮನ್ನು ಕ್ರಿಯೇಟ್ ಮಾಡುತ್ತಿರೋ ಓನರು ಅವ್ರ ಕಡೆಯಿಂದ ಆಗ್ತಿರ್ತಕ್ಕಂಥ ಸಮಸ್ಯೆಗಳಲ್ಲ ಇದು. ಯಾವ ಟೆಲಿಗ್ರಾಮ್ ಓನರ್ಸ್ ಕೂಡ ಅಥವಾ ಅಡ್ಮಿನ್ಸ್ ಕೂಡ ಆ್ಯಡ್ಸನ್ನು ಅವರು ಅಲ್ಲಿ ಅವರ ವಾಹಿನಿಗೆ ಅಲ್ಲಿ ಆಗ್ತಾ ಇಲ್ಲ. ಅದು ಟೆಲಿಗ್ರಾಮ್ ವಾಹಿನಿ ಯಾರೆಲ್ಲ ಕ್ರಿಯೇಟ್ ಮಾಡಿದ್ದಾರೆ ಅದು ಆಟೋಮ್ಯಾಟಿಕ್ಕಾಗಿ ಟೆಲಿಗ್ರಾಮ್ ಅವರೇ ಟೆಲಿಗ್ರಾಮಿಂದನೇ ಬರ್ತಾ ಇರತಕ್ಕಂಥ ಆಟೋಮ್ಯಾಟಿಕ್ ಆ್ಯಡ್ಸ್ ಅದು. ಸೊ ದಯಮಾಡಿ ಯಾವುದೇ ಆ್ಯಡ್ಸ್ ಮೇಲೆ ಕ್ಲಿಕ್ ಮಾಡಲಿಕ್ಕೆ ಹೋಗ್ಬೇಡಿ. ಇನ್ ಕೇಸ್ ಕ್ಲಿಕ್ ಮಾಡ್ತು ಅಂತಂದರೆ ಅದು ಬ್ಯಾಂಕ್ ಅಕೌಂಟಿಗೆ ಸಮಸ್ಯೆ ಆಗ್ಬೋದು. ತುಂಬ ಜನ ಬೇರೆ ಥರ ತಪ್ಪಾಗಿ ಭಾವಿಸ್ಕೊಂಡು ಐ ಥಿಂಕ್ ಟೆಲಿಗ್ರಾಮ್ ಗ್ರೂಪ್ನಿಂದಲೇ ಸಾಕಷ್ಟು ಜನ ಎಕ್ಸಿಟ್ ಆಗಿಬಿಡಿದ್ರೆ 100 200 300 ಹಿಂಗೆಲ್ಲ. ಸೊ ಒಂದು ದಿನಕ್ಕೇ ದಯಮಾಡಿ ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಆ್ಯಡ್ಸ್ ಬಂದರೆ ಇಗ್ನೋರ್ ಮಾಡಿ. ಸೊ ನೀವು ಅದನ್ನು ಲಿಂಕನ್ನು ಶೇರ್ ಮಾಡ್ಕೊಳ್ಳಿ. ನಮ್ಮ ವಾಹಿನಿ ಲಿಂಕ್ ಶೇರ್ ಮಾಡಿ, ಆ್ಯಡ್ಸ್ ಎಲ್ಲ ಶೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ವಾಹಿನಿ ಲಿಂಕ್ ಶೇರ್ ಮಾಡಿ, ಎಲ್ಲ ಅಭ್ಯರ್ಥಿಗಳು ಅದನ್ನು ಬಳಸ್ಕೊಳ್ಳಿ. ಯಾಕೆಂದರೆ ಫ್ರೀ ಆಫ್ ಕಾಸ್ಟಲ್ಲಿ ನಾನು ಕೆಲವೊಂದು ಲಿಂಕ್ಸ್ ಎಲ್ಲ ನಿಮ್ಗೆ ಆಗ್ತಾ ಇರ್ತೀನಿ. ನಾನು ಹಳೆಯ ಪ್ರಶ್ನೆ ಪತ್ರಿಕೆ ಬಿಡಿಸಿರ್ತಕ್ಕಂಥ ಲಿಂಕ್ಸ್ ಎಲ್ಲ ಅದು ನಿಮಗೆಲ್ಲ ನೋಡಲಿಕ್ಕೆ ಯೂಸ್ ಆಗುತ್ತೆ ನೆಕ್ಸ್ಟು ಅಪ್ಕಮಿಂಗ್ ಎಕ್ಸಾಮಿನೇಷನ್ಗೆ. ಸೊ ವಿಚಾರಕ್ಕೆ ಬರೋಣ. ಈಗ ನೋಡಿ, ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಏನಾಗಿದೆ, ಈ ಹೈಸ್ಕೂಲ್ಸಲ್ಲಿ ಯಾರೆಲ್ಲ ಆ್ಯಸ್ ಎ ಗೆಸ್ಟ್ ಟೀಚರ್ಸ್ ಆಗಿ ವರ್ಕ್ ಮಾಡ್ತಿದ್ದಾರೋ ಅವ್ರಿಗಷ್ಟೇ ಅಲಾಟ್ಮೆಂಟ್ ಆಗಿತ್ತು ಮಾರ್ಚ್ ತನಕ. ಪ್ರೈಮರಿ ಅವ್ರಿಗಾಗಿಲ್ಲ. ತುಂಬ ಜನ ಕೇಳ್ತಾಯಿದ್ರು. ಸೊ ಲಾಸ್ಟ್ 4-5 ಮಂತ್ಸಿಂದ ಆಗಿಲ್ಲ ನಮ್ಮ ಕಥೆ ಏನು ಅಂತ. ಆಮೇಲೆ ಅದು ಕೆಲವೊಂದು ಪತ್ರಿಕೆಗಳಲ್ಲೂ ಕೂಡ ಪ್ರಕಟ ಆಗಿತ್ತು ನಿನ್ನೆ ಮೊನ್ನೆ. ಗೆಸ್ಟ್ ಟೀಚರ್ಸು ಅಯೋಮಯ ಆಗಿಬಿಟ್ಟಿದೆ ಅವ್ರ ಸ್ಥಿತಿ ಅಂತ ಅಂದ್ಬಿಟ್ಟು. ಸೊ ಈಗ ಫೈನಲಿ ಒಂದಷ್ಟು ಸರ್ಕಾರದ ಗಮನಕ್ಕೆ ಬಂದಿದೆ ಅನಿಸಿದೆ, ಅಧಿಕಾರಿಗಳ ಗಮನಕ್ಕೆ ಬಂದಿದ್ದರಿಂದ ಇದೊಂದು ಅಲಾಟ್ಮೆಂಟ್ ಬಿಡುಗಡೆ ಮಾಡಿರುವಂಥದ್ದು. ನೋಡಿ, ಸಬ್ಜೆಕ್ಟಲ್ಲಿ ಏನು ಹೇಳಿದ್ದಾರೆ ಈಗ: ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ತೆರವಾಗಿರತಕ್ಕಂಥ ಬೋಧಕ ಸಿಬ್ಬಂದಿ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರಿಗೆ ಗೌರವಧನ ಪಾವತಿಗಾಗಿ ಅನುದಾನವನ್ನು ಬಿಡುಗಡೆ ಮಾಡುವ ಬಗ್ಗೆ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಇನ್ನು ನೆಕ್ಸ್ಟ್ ಇಲ್ಲಿ ಹೇಳಿದ್ದಾರೆ ಇಲ್ಲಿ, ಸೊ ಪ್ರಸ್ತಾವನೆಯಲ್ಲಿ, ಸೊ ಹಿಯರ್ ಅದನ್ನು ಹೇಳ್ಬಿಡ್ತೀನಿ ನಾನು. ರಾಜ್ಯದ ತಾಲೂಕ್ ಪಂಚಾಯಿತಿ ವ್ಯಾಪ್ತಿಯ ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ತೆರವಾಗಿರತಕ್ಕಂಥ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರ ನವೆಂಬರ್ 2025ರಿಂದ ಮಾರ್ಚ್ 2026ರವರೆಗೆ, ಅಂದರೆ ಸುಮಾರು 5 ತಿಂಗಳು, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 5 ತಿಂಗಳು ಪೇಮೆಂಟ್ ಮಾಡಬೇಕು ಅವರಿಗೆ, ಬಿಲ್ ಮಾಡಿ. ಸೊ ಗೌರವಧನ ಪಾವತಿಸಲು ನೋಡಿ ಇಲ್ಲಿ 20,331.60 60 ಲಕ್ಷಗಳನ್ನು ಲೆಕ್ಕ ಶೀರ್ಷಿಕೆ, ಅದು ಹೆಡ್ ಆಫ್ ಅಕೌಂಟ್ ಇದೆ, ಅಂದರೆ 20,331 60 ಲಕ್ಷ ಅಂತಿದೆ ಇಲ್ಲಿ ಪಾಯಿಂಟ್ ಸಮಥಿಂಗಲ್ಲಿ. ಸೊ ಲಭ್ಯವಿರುವ ಅನುದಾನದಿಂದ ಬಿಡುಗಡೆ ಮಾಡಲು ಅನುಮೋದನೆ ನೀಡಲಾಗಿದ್ದು, ಸದರಿ ಅನುದಾನವನ್ನು ಸಂಬಂಧಪಟ್ಟ ತಾಲೂಕು ಪಂಚಾಯಿತಿಗಳಿಗೆ ಬಿಡುಗಡೆಗೊಳಿಸಲು ಮೇಲೆ ಮೊದಲಾದ ಕಡತದಲ್ಲಿ ಪ್ರಸ್ತಾಪವನ್ನು ಮಾಡಲಾಗಿದೆ. ಹಾಗಾಗಿ ಸೊ ಫೈನಲಿ ಅವರಿಗೆ 5 ತಿಂಗಳ ಒಂದು ಅಲಾಟ್ಮೆಂಟ್ ಬಿಡುಗಡೆ ಆಗಿದೆ. ಸೊ ಈಗಾಗಲೇ ಲೇಟ್ ಆಗಿರೋದ್ರಿಂದ ಹಾಜರಾತಿಯನ್ನು ಇಸ್ಕೊಬಿಟ್ಟಿದ್ದಾರೆ ಅಪ್ ಟು ಮಾರ್ಚ್ ತನಕ. ದಯಮಾಡಿ ಹಾಜರಾತಿ ಯಾರು ಕೊಟ್ಟಿಲ್ಲೋ ಮೊದಲು ಕೊಟ್ಬಿಡಿ. ಏಕೆಂದರೆ ಹಾಜರಾತಿಯನ್ನು ಅವ್ರು ಇಸ್ಕೊಳ್ಳಿಕ್ಕೆ ಜ್ಞಾಪನ ಪತ್ರ ಬಿಡುಗಡೆ ಮಾಡಿದರು ಜಸ್ಟ್ ಫ್ಯೂ ಡೇಸ್ ಬ್ಯಾಕ್. ಅದನ್ನು ಕೂಡ ನಮ್ಮ ವಾಹಿನಿಯಲ್ಲಿ ವಿಡಿಯೋ ಮುಖಾಂತರ ನಿಮ್ಮೆಲ್ಲ ಗಮನಕ್ಕೆ ತಂದಿದ್ದೀನಿ ನಾನು. ಕೊಟ್ಬಿಡಿ ಅದನ್ನು ದಯಮಾಡಿ. ನೋಡಿ ಇಲ್ಲಿ ಮಾರ್ಚ್ 26 ನೋಡಿ, ಅದು ಐ ಥಿಂಕ್ ಯಾವಾಗ ಪತ್ರಿಕೆಯಲ್ಲಿ ಅದು ಪ್ರಕಟ ಆಯಿತು, ಒಂದಷ್ಟು ಸುದ್ದಿಗಳು ಹೋಯಿತು. ಮೊದಲು ಅಲ್ಲಿ ಪ್ರೈಮರಿ ಗೆಸ್ಟ್ ಟೀಚರ್ಸ್ಗೆ ಅಲಾಟ್ಮೆಂಟ್ ಬಿಡುಗಡೆ ಆಗಿ ಅಂತ ಬಿಡುಗಡೆ ಮಾಡಿದ್ದಾರೆ. ಈಗ ನಿನ್ನೆ ಇದು ಆಗಿರೋದು, ಇದು 9ನೇ ಮಾರ್ಚ್ 2026. ಆ್ಯಂಡ್ ಇಲ್ಲಿ ಒಂದಷ್ಟು ಅನೆಕ್ಸರ್ಸನ್ನು ಮಾತ್ರ ನೋಡಿ ಇಲ್ಲಿ ಹಾಕಿದ್ದಾರೆ. ಡಿಸ್ಟಿಕ್ ನೇಮು, ಟಿ ಪಿ ನೇಮು, ಒಂದು ಜಿಲ್ಲೆಯ ಅಂಡರಲ್ಲಿ ಸೊ ಎಷ್ಟೆಷ್ಟು ತಾಲೂಕು ಬರುತ್ತೆ ಆ ಎಲ್ಲ ತಾಲೂಕುಗಳಿಗೆ ಬಿಡುಗಡೆ ಆಗಿರ್ತಕ್ಕಂಥ ಒಂದು ಅನುದಾನದ ಮೊತ್ತ ಇದು. ಫಾರ್ ಎಕ್ಸಾಂಪಲ್ ಬಾಗಲಕೋಟೆ ನೋಡಿ, ಇಲ್ಲಿ ಬಾದಾಮಿ, ಬಾಗಲಕೋಟೆ, ಬೀಳಗಿ, ಹುನಗುಂದ, ಜಮಖಂಡಿ ಮತ್ತು ಮುಧೋಳ್ ನೋಡಿ ಎಷ್ಟೆಷ್ಟು ಅಂತ. ಇಲ್ಲಿ 125.40 69 ಲಕ್ಷ, ಇನ್ನು 55 ಲಕ್ಷ, 102, 163 ನೋಡಿ, ಈ ಥರ ಇಲ್ಲಿ ಟೋಟಲ್ ಅಮೌಂಟ್ ಬಿಡುಗಡೆ ಆಗಿರೋದು ಕೊಟ್ಟಿದ್ದಾರೆ. ಅದೇ ರೀತಿ ರಾಜ್ಯದ ಎಲ್ಲ ಜಿಲ್ಲೆಗಳು ನೋಡಿ, ಇಲ್ಲಿ ಬಳ್ಳಾರಿ, ಬೆಳಗಾವಿ, ಬೆಂಗಳೂರು ರೂರಲ್ಲು, ಬೆಂಗಳೂರು ಅರ್ಬನ್ನು, ಚಾಮರಾಜನಗರ, ಬೀದರ್ನು, ಚಿಕ್ಕಮಗಳೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳ ಅಂಡರಲ್ಲಿ ಬರ್ತಕ್ಕಂಥ ಟಿ ಪಿಗಳಿಗೆ ಇಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಿರುವಂಥದ್ದು. ಈಗಾಗಲೇ ಇದೊಂದು ಅನುದಾನದ PDF ಕಾಪಿಯನ್ನು ಟೆಲಿಗ್ರಾಮ್ಗೆ ಶೇರ್ ಮಾಡಿದ್ರಿ. ನನಗೆ ಪ್ರಾಬ್ಲಮ್ ಏನು ಅಂದರೆ, ನಿಮ್ಗೆ ಆರಂಭದಲ್ಲಿ ಹೇಳಿದ್ನಲ್ಲ, ತುಂಬ ಜನ ಟೆಲಿಗ್ರಾಮಿಂದ ಬರ್ತಕ್ಕಂಥ ಆಟೋಮ್ಯಾಟಿಕ್ ಆ್ಯಡ್ಸ್ ನೋಡಿಬಿಟ್ಟು ಸೊ ಅಡ್ಮಿನ್ಸೇ ಶೇರ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇದು ನಮಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ತುಂಬ ಜನ ಎಕ್ಸಿಟ್ ಆಗಿಬಿಡಿದ್ರು ಪಾಪ. ಅವ್ರಿಗೆ ಅದಕ್ಕೆ ಹೇಳಿದ್ ನಾನು, ಸತ್ಯಾಸತ್ಯತೆಗಳನ್ನು ದಯಮಾಡಿ ಸರಿಯಾಗಿ ತಿಳ್ಕೊಳ್ದೇನೆ ಅನಾವಶ್ಯಕವಾಗಿ ಎಕ್ಸಿಟ್ ಆಗಬೇಡಿ. ಅದು ಯಾರಿಗೂ ಲಾಸ್ ಆಗೋಲ್ಲ, ನಿಮಗೆ ಲಾಸ್ ಆಗಿಬಿಡುತ್ತೆ. ಹಾಗಾಗಿ ಅಪ್ಡೇಟ್ಸ್ ಏನು ಬರುತ್ತೆ ಎವ್ರಿಡೇ ದಯಮಾಡಿ ಅದನ್ನೆಲ್ಲ, ನಿಮಗೆ ಯಾವುದು ಭಾಳ ಮುಖ್ಯವಾದಂಥ ಮೆಟೀರಿಯಲ್ಸ್ ಅಂತ ಅನಿಸುತ್ತೆ ಅವುಗಳನ್ನು ಸೇವ್ ಮಾಡ್ಕೊಳ್ಳಿಕ್ಕೆ, ರೆಫರ್ ಮಾಡಲಿಕ್ಕೆ, ಅಥವಾ ನಿಮ್ಮ ಹಾಗೆ ಇರ್ತಕ್ಕಂಥ ಆಸ್ಪಿರೆಂಟ್ಸ್ಗೆ ಅವ್ರಿಗೆಲ್ಲ ತಲುಪಿಸೋ ಹಾಗೆ ಮಾಡೋದು ಸೊ ನಿಮ್ಮ ಐ ಥಿಂಕ್ ಒಂದೊಂದು ಕರ್ತವ್ಯ ಆಗಿರುತ್ತೆ. ಸೊ ನಮ್ಮದು ಕಾಂಟ್ರಿಬ್ಯೂಷನ್ ಪ್ಲಸ್ ನಿಮ್ಮ ಕರ್ತವ್ಯ ಎರಡೂ ಇಲ್ಲಿ ತುಂಬ ರೋಲ್ ಪ್ಲೇ ಮಾಡುತ್ತೆ. ಹಾಗಾಗಿ ದಯಮಾಡಿ ಅನಾವಶ್ಯಕವಾಗಿ ಎಕ್ಸಿಟ್ ಆಗಲಿಕ್ಕೆ ಹೋಗ್ಬಿಡಿ ಯಾರನ್ನು. ಒಂದ್ಸಲ ಓಪನ್ ಮಾಡಿ, ನಾನು ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಫ್ರೀ ಆಫ್ ಕಾಸ್ಟಲ್ಲಿ ಯಾವ್ಯಾವ ಲಿಂಕ್ಸ್ನ ನಾನು ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಅದನ್ನು ಕ್ಲಿಕ್ ಮಾಡಿ. ಸೊ ಟೆಲಿಗ್ರಾಮಿಂದ ಬರ್ತಕ್ಕಂಥದ್ದು ಆಟೋಮ್ಯಾಟಿಕ್ ಜನರೇಟೆಡ್ ಆ್ಯಡ್ಸ್ ನಿಮಗೆ ಗೊತ್ತಾಗ್ಬಿಡ್ತದೆ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು, ಆಯಿತಾ.
ಹಾಗಾಗಿ ಅದನ್ನು ಕೂಡ ನಾನು ಇಮೇಜ್ ಅಟ್ಯಾಚ್ ಮಾಡಿ ಅಲ್ಲಿ ಬರ್ದಾಕ್ತೀನಿ ಟೆಲಿಗ್ರಾಮಲ್ಲಿ. ಸೊ ಈ ಥರ ಹ್ಯಾಡ್ಸ್ ಬಂದರೆ ದಯಮಾಡಿ ಕ್ಲಿಕ್ ಮಾಡ್ಲಿಕ್ಕೆ ಹೋಗ್ಬಿಡಿ ಅಂತ ಅಂದ್ಬಿಟ್ಟು. ಹಾಗಾಗಿ ಅವೆಲ್ಲವನ್ನು ಒಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ಆ್ಯಂಡ್ ಹಾಗೆಯೇ ಇವತ್ತಿನ ಇದೊಂದು ಮಾಹಿತಿಯನ್ನು ಎಲ್ಲ ಗೆಸ್ಟ್ ಟೀಚರ್ಗೂ ತಲುಪೋ ಹಾಗೆ ಮಾಡಿ. ಥ್ಯಾಂಕ್ ಯು ಸೋ ಮಚ್.